ಹೆಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ಗೆ ಸ್ವಾಗತ. ಹೇಗಿದ್ದೀರಾ? ಇವತ್ತು ನಮ್ಮ ಮೆಮರಿ ಕೋರ್ಸ್ನ 7ನೇ ದಿನ, ಅಂದ್ರೆ 1 ವಾರ ಕಂಪ್ಲೀಟ್ ಆಗಿದೆ. ವಾವ್! ಇವತ್ತಿನ ದಿನ ತುಂಬಾನೇ ಸ್ಪೆಷಲ್. ಯಾಕೆ ಗೊತ್ತಾ? ಯಾಕಂದ್ರೆ ಈ 1 ವಾರದಲ್ಲಿ ನಾವು ಕಲ್ತಿರೋ ಎಲ್ಲಾ ಹೊಸ ಮೆಮರಿ ಪವರ್ಸ್ ಅನ್ನು ಟೆಸ್ಟ್ ಮಾಡೋ ಸಮಯ. ಹಾಗಿದ್ರೆ ರೆಡಿ ಅಲ್ವಾ? ಕಳೆದ 6 ದಿನಗಳಲ್ಲಿ ನಾವು ಈ 6 ಪವರ್ಫುಲ್ ಟೆಕ್ನಿಕ್ಗಳನ್ನ ಕಲ್ತಿದ್ದೇವೆ. ಅಟೆನ್ಷನ್, ಫೋಕಸ್, ವಿಜುವಲೈಸೇಷನ್, ಅಸೋಸಿಯೇಷನ್, ಚಂಕಿಂಗ್ ಮತ್ತು ಸ್ಪೇಸ್ಡ್ ರೆಪಿಟಿಷನ್. ಇದೊಂದು ರೀತಿ ನಮ್ಮ ಮೆಮರಿ ಟೂಲ್ ಕಿಟ್ ಇದ್ದಾಗೆ. ಇಲ್ಲಿವರೆಗೂ ನಾವು ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡಿದ್ದೀವಿ. ಆದರೆ ಇವತ್ತು ಮೊದಲ ಬಾರಿಗೆ ಎಲ್ಲವನ್ನೂ ಒಟ್ಟಿಗೆ ಬಳಸಿ ನಮ್ಮ ಬ್ರೈನ್ ಪವರ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋಣ. ಸರಿ, ಈಗೊಂದು ಪ್ರಶ್ನೆ. ಇವತ್ತು ಈ ರಿವಿಷನ್ ಯಾಕೆ ಇಷ್ಟೊಂದು ಮುಖ್ಯ? ಏನಿದೆ ಇದರ ಹಿಂದಿನ ಸೀಕ್ರೆಟ್? ಇದರ ಹಿಂದಿನ ಸೈನ್ಸ್ಗೆ ಮೆಮರಿ ಕನ್ಸಾಲಿಡೇಷನ್ ಅಂತ ಕರೀತಾರೆ. ಇದು ನಮ್ಮ ಮೆಮರಿಯನ್ನು ಪರ್ಮನೆಂಟ್ ಮಾಡೋ ಒಂದು ಅದ್ಭುತವಾದ ಪ್ರಾಸೆಸ್. ಕನ್ಸಾಲಿಡೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್. ನಾವು ಕಲ್ತ ವಿಷಯಗಳನ್ನ ನಮ್ಮ ಮೆದುಳಿನಲ್ಲಿ ಗಟ್ಟಿಗೊಳಿಸೋದು. ಒಂದು ರೀತಿ ಸಿಮೆಂಟ್ ಹಾಕಿ ಗಟ್ಟಿ ಮಾಡಿದಾಗೆ. ಅಂದ್ರೆ ನಾವು ಓದಿದ್ದು, ನೋಡಿದ್ದು, ಕೇಳಿದ್ದೆಲ್ಲ ಮೊದಲು ಟೆಂಪರರಿಯಾಗಿ ಸೇವ್ ಆಗಿರುತ್ತೆ. ಅದನ್ನ ಪರ್ಮನೆಂಟ್ ಸ್ಟೋರೇಜ್ಗೆ ಕಳಿಸೋ ಕೆಲ್ಸನೇ ಇದು. ಇವತ್ತು ನಾವು ಮಾಡ್ತಿರೋ ಈ ರಿವಿಷನ್ ಈ ಪ್ರಾಸೆಸ್ಗೆ ಸಖತ್ತಾಗಿ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ? ಯೋಚನೆ ಮಾಡಿ, ನಮ್ಮ ಬ್ರೇನ್ ಒಂದು ದೊಡ್ಡ ಲೈಬ್ರರಿ ಇದ್ದ ಹಾಗೆ. ನಾವು ರಿವೈಸ್ ಮಾಡಿದಾಗ ಮತ್ತೆ ರಾತ್ರಿ ಮಲಗಿದಾಗ ಈ ಲೈಬ್ರರಿ ಒಳಗೆ ಒಬ್ಬ ಲೈಬ್ರೇರಿಯನ್ ಕೆಲಸ ಶುರು ಮಾಡ್ತಾನೆ. ಅವನು ಹೊಸ ಮಾಹಿತಿಯನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ತಾನೆ. ಬೇಕಿಲ್ಲದ ವೀಕ್ ಮೆಮರಿಗಳನ್ನ ಇದ್ ಬೇಕಾಗಿಲ್ಲ ಅಂತ ಡಿಲೀಟ್ ಮಾಡ್ತಾನೆ ಮತ್ತು ಇಂಪಾರ್ಟೆಂಟ್ ಮೆಮರಿಗಳನ್ನ ಹೈಲೈಟ್ ಮಾಡಿ ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಲಾಕರಲ್ಲಿಡ್ತಾನೆ. ಅದಕ್ಕಾಗಿಯೇ ವಾರಕ್ಕೊಮ್ಮೆ ಈ ರೀತಿ ರಿವ್ಯೂ ಮಾಡೋದು ತುಂಬಾನೇ ಎಫೆಕ್ಟಿವ್. ಆಲ್ ರೈಟ್, ಥಿಯರಿ ಎಲ್ಲ ಕೇಳಿ ಆಯ್ತು. ಈಗ ಮಾತಾಡೋದು ಕಡಿಮೆ, ಕೆಲಸ ಜಾಸ್ತಿ. ನಮ್ಮ ಬ್ರೈನ್ಗೆ ಒಂದು ರಿಯಲ್ ಜಿಮ್ ವರ್ಕೌಟ್ ಕೊಡೋ ಟೈಮ್ ಬಂದಿದೆ. ಕಲ್ತಿರೋ ಸ್ಕಿಲ್ಸನ್ನೆಲ್ಲ ಟೆಸ್ಟ್ ಮಾಡೋಕೆ ಕೆಲವು ಪ್ರಾಕ್ಟಿಕಲ್ ಚಾಲೆಂಜ್ಗಳನ್ನ ಮಾಡೋಣ. ಸೊ ಲೆಟ್ಸ್ ಡೈವ್ ಇನ್. ಓಕೆ, ನಮ್ಮ ಫಸ್ಟ್ ಚಾಲೆಂಜ್. ಇಲ್ಲೊಂದು 20 ಪದಗಳ ಲಿಸ್ಟ್ ಬರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳೋಕೆ ರೆಡಿ ಆಗೋಣ. ಇಲ್ಲಿ ನಮ್ಮ ಎಲ್ಲ ಟೂಲ್ಸನ್ನ ಅಂದ್ರೆ ಎಲ್ಲ ಟೆಕ್ನಿಕ್ಗಳನ್ನ ಒಂದೇ ಸರಿ ಬಳಸಬೇಕು. ಬನ್ನಿ, ನಾನು ಒಂದೊಂದೇ ಪದ ಹೇಳ್ತೀನಿ. ಹೇಳ್ತಿದ್ದಾಗೆ ಕಣ್ಣು ಮುಚ್ಕೊಂಡು ಪ್ರತಿಯೊಂದಕ್ಕೂ ಒಂದು ಚಿತ್ರವನ್ನು ನಮ್ಮ ಮನಸ್ಸಲ್ಲಿ ಮೂಡಿಸೋಕೆ ಶುರು ಮಾಡೋಣ. ಹುಲಿ, ದೇವಾಲಯ, ಲ್ಯಾಪ್ಟಾಪ್, ಮಾವಿನ ಹಣ್ಣು, ನದಿ, ವೈದ್ಯರು, ಗಡಿಯಾರ, ಪರ್ವತ, ಬಾಟಲ್, ಕ್ಯಾಮೆರಾ, ಶಾಲೆ, ಸಿಂಹ, ಫ್ಯಾನ್, ಕಾರು, ಹಾಲು, ಪುಸ್ತಕ, ತೋಟ, ನಕ್ಷತ್ರ, ಕುರ್ಚಿ, ಫೋನ್. ಈಗ ನಮ್ಮ ಮಿಷನ್ ಏನು? ಮೊದಲು ಪ್ರತಿಯೊಂದು ಪದಕ್ಕೂ ಒಂದು ಫನ್ನಿ ವಿಜುವಲ್ ಇಮೇಜ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಆ ಎಲ್ಲಾ ಇಮೇಜ್ಗಳನ್ನು ಸೇರಿಸಿ ಒಂದೇ ಸ್ಟೋರಿ ಕಟ್ಟಬೇಕು. ಉದಾಹರಣೆಗೆ, ಒಂದು ಹುಲಿ ದೇವಸ್ಥಾನದ ಒಳಗೆ ಹೋಗಿ ಲ್ಯಾಪ್ಟಾಪ್ನಲ್ಲಿ ಮಾವಿನ ಹಣ್ಣು ತಿನ್ನುತ್ತಾ ನದಿಯನ್ನ ನೋಡ್ತಿತ್ತು. ಹೀಗೆ ತಮಾಷೆಯಾಗಿ ಆ ಸ್ಟೋರಿಯನ್ನು 4-5 ಭಾಗಗಳಾಗಿ ಅಂದ್ರೆ ಚಂಕ್ಸ್ ಮಾಡಿ ಒಂದು 30 ನಿಮಿಷ ಬಿಟ್ಟು ಇದನ್ನ ರಿಕಾಲ್ ಮಾಡಲು ಟ್ರೈ ಮಾಡಬೇಕು. ಯಾಕೆ ಗೊತ್ತಾ? ವಿಜುವಲೈಸೇಷನ್, ಅಸೋಸಿಯೇಷನ್, ಚಂಕಿಂಗ್ ಹೀಗೆ ಬೇರೆ ಬೇರೆ ಟೆಕ್ನಿಕ್ಗಳನ್ನು ಒಟ್ಟಿಗೆ ಬಳಸಿದಾಗ ನಮ್ಮ ಮೆಮೊರಿ ಪವರ್ ಮಲ್ಟಿಪ್ಲೈ ಆಗುತ್ತೆ. ಅದಕ್ಕಾಗಿ ಈ ವಿಧಾನ ಅಷ್ಟು ಪರಿಣಾಮಕಾರಿ. ಸರಿ, ಫಸ್ಟ್ ಚಾಲೆಂಜ್ ಆಯ್ತು. ಈಗ ಸೆಕೆಂಡ್ ರೌಂಡ್, ನಂಬರ್ ಟೆಸ್ಟ್. ಪದಗಳಾಯ್ತು, ಈಗ ಅಂಕಿಗಳ ಸರದಿ. ನೋಡೋಣ ಈ ದೊಡ್ಡ ನಂಬರನ್ನು ಹೇಗೆ ನೆನ್ಪಿಟ್ಕೋಬೋದು ಅಂತ. ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ ನೋಡಿ, 958374621847. ಅಬ್ಬಾ, ಇದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ? ಫಸ್ಟ್ ಸ್ಟೆಪ್, ಚಂಕಿಂಗ್. ಇದನ್ನು 3 ಅಥವಾ 4 ನಂಬರ್ಗಳ ಗ್ರೂಪ್ ಆಗಿ ಒಡೆಯೋಣ. 958374621847 ಹೀಗೆ. ಈಗ ಈ ಚಂಕ್ಸ್ಗಳಿಗೆ ಏನಾದ್ರೂ ಇಮೇಜ್ ಅಸೋಸಿಯೇಟ್ ಮಾಡಲು ಟ್ರೈ ಮಾಡೋಣ. ಆಮೇಲೆ ಒಂದು 20 ನಿಮಿಷ ಬಿಟ್ಟು ಇದನ್ನ ರೀಕಾಲ್ ಮಾಡಬೇಕು. ಯಾಕೆ ಹೀಗೆ ಮಾಡಬೇಕು? ಯಾಕಂದ್ರೆ ನಮ್ಮ ಬ್ರೈನ್ಗೆ ಈ ರೀತಿ ಚಾಲೆಂಜ್ ಕೊಟ್ಟಾಗ ಮಾತ್ರ ಅದು ಆ ಮಾಹಿತಿಯನ್ನ ಓಹೋ ಇದಿಂಪಾರ್ಟೆಂಟ್ ಅಂತ ಸೀರಿಯಸ್ ಆಗಿ ತಗೊಂಡು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಮತ್ತು ಈಗ ನಮ್ಮ ಫೈನಲ್ ಚಾಲೆಂಜ್, ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜ್. ಯಾಕಂದ್ರೆ ಇದು ಡೈರೆಕ್ಟ್ ಆಗಿ ನಮ್ಮ ಸ್ಟಡೀಸ್ಗೆ, ನಮ್ಮ ಕೆಲಸಕ್ಕೆ ಹೆಲ್ಪ್ ಆಗೋದು. ಕಲಿತಾ ಟೆಕ್ನಿಕ್ಗಳನ್ನ ರಿಯಲ್ ಲೈಫಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಈ ಟೆಕ್ನಿಕ್ ಹೆಸರು ಆಕ್ಟಿವ್ ರೀಕಾಲ್.
ಈ ವಾರ ಓದಿರುವ ಯಾವುದಾದ್ರೂ ಒಂದು ಟಾಪಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪುಸ್ತಕ ಅಥವಾ ನೋಟ್ಸ್ ಅನ್ನು ಪೂರ್ತಿ ಮುಚ್ಚಿಬಿಡಿ. ಈಗ ಆ ಟಾಪಿಕ್ ಬಗ್ಗೆ ನೆನ್ಪಿರುವ ಪ್ರತಿಯೊಂದನ್ನು ಒಂದು ಪೇಪರ್ ಮೇಲೆ ಬರೀರಿ. ಮುಗಿದ್ಮೇಲೆ ನಿಮ್ಮ ನೋಟ್ಸ್ ಜೊತೆ ಕಂಪೇರ್ ಮಾಡಿ. ಎಲ್ಲಿ ಮರ್ತಿದ್ದೀರಿ, ಯಾವ ಪಾಯಿಂಟ್ಸ್ ವೀಕ್ ಇದೆ ಅಂತ ಚೆಕ್ ಮಾಡಿ. ಹೀಗೆ ಆಕ್ಟಿವ್ ಆಗಿ ರೀಕಾಲ್ ಮಾಡೋದು ಯಾಕಿಷ್ಟು ಪವರ್ಫುಲ್ ಅಂದ್ರೆ, ಇದು ನಮ್ಮ ಬ್ರೈನ್ನಲ್ಲಿರುವ ನೆನ್ಪಿನ ದಾರಿಗಳನ್ನು ಅಂದ್ರೆ ನ್ಯೂರಲ್ ಪಾತ್ವೇಸ್ ಅನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ವಾವ್, ಸೂಪರ್! ಎಲ್ಲಾ ಚಾಲೆಂಜ್ಗಳನ್ನು ಮುಗಿಸಿದ್ದಾಯ್ತು. ಈಗ ಒಂದು ನಿಮಿಷ, ಒಂದು ಡೀಪ್ ಬ್ರೆತ್ ತಗೊಂಡು ಈ ಒಂದು ವಾರದಲ್ಲಿ ಆದ ಬದಲಾವಣೆಗಳ ಬಗ್ಗೆ ನಾವೇ ಒಮ್ಮೆ ಯೋಚನೆ ಮಾಡೋಣ. ನಮ್ಮ ಪ್ರೋಗ್ರೆಸ್ ಅನ್ನ ನಾವೇ ಚೆಕ್ ಮಾಡೋ ಟೈಮ್. ಪ್ರಾಮಾಣಿಕವಾಗಿ ಯೋಚನೆ ಮಾಡೋಣ. ಈ ಕೋರ್ಸ್ ಶುರು ಮಾಡಿದ ಮೊದಲನೇ ದಿನಕ್ಕೆ ಹೋಲಿಸಿದ್ರೆ ಈಗ ವಿಷಯಗಳನ್ನು ರೀಕಾಲ್ ಮಾಡುವ ಸ್ಪೀಡ್ ಜಾಸ್ತಿ ಆಗಿದೆಯಾ? ಮೊದಲಿಗಿಂತ ಬೇಗ ನೆನಪಿಗೆ ಬರ್ತಾ ಇದೆಯಾ? ನಮ್ಮ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಬಗ್ಗೆ ಏನ್ ಹೇಳ್ತೀರಾ? ಏನನ್ನಾದ್ರೂ ಓದುವಾಗ ಅಥವಾ ಕಲಿಯುವಾಗ ಗಮನ ಬೇರೆ ಕಡೆ ಹೋಗೋದು ಕಡಿಮೆ ಆಗಿದೆಯಾ? ಮೊದಲಿಗಿಂತ ಹೆಚ್ಚು ಹೊತ್ತು ಒಂದೇ ವಿಷಯದ ಮೇಲೆ ಗಮನ ಕೊಡಲು ಸಾಧ್ಯವಾಗ್ತಿದ್ಯಾ? ನಮ್ಮ ದಿನನಿತ್ಯದ ಜೀವನದಲ್ಲಿ ಏನಾದರೂ ಬದಲಾವಣೆ ಗಮನಕ್ಕೆ ಬಂದಿದ್ಯಾ? ಉದಾಹರಣೆಗೆ, ಕೀ ಎಲ್ ಇಟ್ಟೆ ಅಥವಾ ಯಾರಿಗೆ ಕಾಲ್ ಮಾಡ್ಬೇಕಿತ್ತು ಅನ್ನೋ ಸಣ್ಣ ಪುಟ್ಟ ವಿಷಯಗಳನ್ನ ಮೊದಲಿಗಿಂತ ಕಡಿಮೆ ಮರೆಯುತ್ತಿದ್ದೀವಾ? ಗಮನಿಸಿ ನೋಡಿ. ಈಗ ನಮ್ಮ ಒಟ್ಟಾರೆ ಇಂಪ್ರೂವ್ಮೆಂಟ್ಗೆ ನಾವೇ ಒಂದು ಸ್ಕೋರ್ ಕೊಡೋಣ, 1ರಿಂದ 10ರವರೆಗೂ. ಸ್ಕೋರ್ ಎಷ್ಟೇ ಇರ್ಲಿ ಪರವಾಗಿಲ್ಲ, 0ಇಂದ 1ಕ್ಕೆ ಬಂದಿದ್ರೂ ಅದು ಪ್ರೋಗ್ರೆಸ್ ಅಲ್ವಾ? ಸೊ ಬಿ ಆನೆಸ್ಟ್. ಓಕೆ, ಇಲ್ಲಿವರೆಗೆ ಮಾಡಿದ್ದೆಲ್ಲ ಒಂದು ಭಾಗ ಆದ್ರೆ ಈಗ ಮಾಡಬಹುದು ಇನ್ನೊಂದು ಅತೀ ಮುಖ್ಯವಾದ ಭಾಗ. ಇವತ್ತು ಕಷ್ಟಪಟ್ಟು ಮಾಡಿದ ಈ ಬ್ರೈನ್ ವರ್ಕೌಟ್ ವೇಸ್ಟ್ ಆಗ್ಬಾರ್ದು ಅಂದ್ರೆ ಕಲಿತಿದ್ದೆಲ್ಲ ಪರ್ಮನೆಂಟ್ ಆಗಿ ಲಾಕ್ ಮಾಡ್ಬೇಕು. ಆ ಲಾಕ್ ಮಾಡೋ ಪ್ರಾಸೆಸ್ ಏನು ಅಂತ ನೋಡೋಣ. ಇವತ್ತು ರಾತ್ರಿ ಮಲ್ಗೋಕೆ ಮುಂಚೆ ತಪ್ಪದೇ ಈ 3 ಸ್ಟೆಪ್ ರೂಟೀನನ್ನು ಫಾಲೋ ಮಾಡ್ಲೇಬೇಕು. ಇದೊಂದು ರೀತಿ ನಮ್ಮ ಬ್ರೈನ್ಗೆ ಕೊಡುವ ಸೇವ್ ಕಮಾಂಡ್ ಇದ್ದ ಹಾಗೆ. ಮೊದಲು, ಕಲಿತ 6 ಟೆಕ್ನಿಕ್ಗಳನ್ನು ನೋಟ್ಸ್ ನೋಡ್ದೆ ನೆನಪಿಸ್ಕೊಳ್ಳಿ. ಎರಡನೇದಾಗಿ, ಇವತ್ತು ಬೆಳಗ್ಗೆಯಿಂದ ನಡೆದ 10 ಬೇರೆ ಬೇರೆ ಘಟನೆಗಳನ್ನು ನೆನಪಿಸ್ಕೊಳ್ಳಿ. ಕೊನೆಯದಾಗಿ, ನಾವು ಮಾಡಿದ 20 ಪದಗಳ ಚಾಲೆಂಜ್ ಲಿಸ್ಟನ್ನು ಮತ್ತೊಮ್ಮೆ ರೀಕಾಲ್ ಮಾಡಿ. ಇದ್ರ ಹಿಂದಿನ ಸೀಕ್ರೆಟ್ ಏನಪ್ಪಾ ಅಂದ್ರೆ ನಿದ್ರೆ. ನೋಡಿ, ನಿದ್ರೆ ಅನ್ನೋದು ಬರೀ ದೇಹಕ್ಕೆ ರೆಸ್ಟ್ ಕೊಡೋಕಲ್ಲ, ಅದು ಮುಖ್ಯವಾಗಿ ನಮ್ಮ ಬ್ರೈನ್ಗೆ. ನಾವು ಮಲ್ಗಿದ್ದಾಗ ಮಾತ್ರ ನಮ್ಮ ಬ್ರೈನ್ ಕಲ್ತಿದ್ದನ್ನೆಲ್ಲ ಪ್ರಾಸೆಸ್ ಮಾಡಿ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸೇವ್ ಮಾಡಿಡುತ್ತೆ. ಸೊ ಕನಿಷ್ಠ 7 ಗಂಟೆಗಳ ಒಳ್ಳೆ ನಿದ್ರೆ ಕಂಪಲ್ಸರಿ, ಮರಿಬೇಡಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ವಾರ 1 ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ. ಅಟೆನ್ಷನ್, ಫೋಕಸ್, ವಿಜುವಲೈಸೇಷನ್ ಹೀಗೆ ಒಂದೊಂದೇ ಇಟ್ಟಿಗೆ ಇಟ್ಟು ನಮ್ಮ ಮೆಮರಿಗೆ ಒಂದು ಸೂಪರ್ ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ್ದೀವಿ. ದಿಸ್ ಈಸ್ ಅ ಹ್ಯೂಜ್ ಅಚೀವ್ಮೆಂಟ್. ನಾವೆಲ್ಲರೂ ನಮಗೆ ನಾವೇ ಒಂದು ಶಬ್ಬಾಸ್ಗಿರಿ ಕೊಡೋಣ. ಹೇ, ವಾರ 1 ಮುಗಿತು ಅಂದ ತಕ್ಷಣ ನಮ್ ಜರ್ನಿ ನಿಲ್ಲಲ್ಲ. ನಾಳೆ ಇನ್ನೂ ಇಂಟ್ರೆಸ್ಟಿಂಗ್. ಎಲ್ರಿಗೂ ಬೇಕಾಗಿರೋ ಒಂದು ಟಾಪಿಕ್ ಇದೆ. ಹೊಸಬರ್ನ ಮೀಟ್ ಮಾಡಿದಾಗ ಅವರ ಹೆಸರು, ಮುಖ ನೆನ್ಪಿಟ್ಕೊಳ್ಳೋದಿದೆಯಲ್ಲ, ಆ ಚಾಲೆಂಜನ್ನ ಹೇಗ್ ಗೆಲ್ಲೋದು ಅಂತ ನಾಳೆ ನೋಡೋಣ. ನಾಳೆ ಏನೇನು ಕಲಿಯೋಣ ಅಂದ್ರೆ, ನಾವು ಹೆಸರು ಯಾಕೆ ಬೇಗ ಮರ್ತೋಗ್ತೀವಿ, ಅದಕ್ಕಿರೋ ಪವರ್ಫುಲ್ ಫಾರ್ಮ್ಯುಲಾ ಏನು, ಫೇಸ್ ಅಸೋಸಿಯೇಷನ್ ಟೆಕ್ನಿಕ್ ಅಂದ್ರೆ ಏನು, ಹೇಗೆ ಸೋಷಿಯಲ್ ಮೆಮರಿ ಜಾಸ್ತಿ ಮಾಡೋಕೆ ಏನೆಲ್ಲ ಮಾಡ್ಬೋದು ಅಂತ ನೋಡೋಣ. ಆಲ್ರೈಟ್, ಇವತ್ತಿನ ಚಾಲೆಂಜ್ಗಳಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮ್ಮ ಸ್ಕೋರ್ ಎಷ್ಟು ಬಂತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಈ ಪ್ರಯತ್ನ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗೋಣ. ಟಾಟಾ.